ನಮಸ್ಕಾರ ಸ್ನೇಹಿತರೆ, ನಾಳೆನೇ ಕೊನೆ ಶ್ರಾವಣ ಶುಕ್ರವಾರ. ಮೊದಲ ಶ್ರಾವಣ ಶುಕ್ರವಾರ ಹಾಗೂ ಕೊನೆ ಶ್ರಾವಣ ಶುಕ್ರವಾರಕ್ಕೆ ಹೆಚ್ಚು ವಿಶಿಷ್ಟತೆ ಇರುತ್ತದೆ. ಹಾಗಾಗಿ ನಾಳೆ ಲಕ್ಷ್ಮೀ ದೇವಿಯನ್ನು ಈ ರೀತಿ ಪೂಜಿಸಿದರೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಇದುವರೆಗೂ ವರಲಕ್ಷ್ಮಿ ವ್ರತ ಮಾಡದಿರುವವರು ನಾಳೆನೇ ಕೊನೆ ದಿನ. ಹಾಗಾಗಿ ನಾಳೆ ತಪ್ಪದೆ ಸಿಂಪಲ್ ಆಗಾದ್ರೂ ವ್ರತ ಮಾಡಿ ಮುಗಿಸ್ಕೊಳ್ಳಿ. ಇನ್ನು ನಾಳೆ ಯಾವ ವಿಧಿ ವಿಧಾನಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಮನೆಯೆಲ್ಲ ಕೂಡ ಸಿರಿ ಸಂಪತ್ತಿನಿಂದ ತುಂಬಿ ತುಳುಕುತ್ತದೆ ಎಂಬುದು ಈಗ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಶ್ರಾವಣ ಮಾಸ ಯಾಕೆ ಅಷ್ಟೊಂದು ಪವಿತ್ರ ಅಂದ್ರೆ, ಶ್ರಾವಣ ಮಾಸದ 1 ತಿಂಗಳ ಕಾಲ ಮಹಾಲಕ್ಷ್ಮಿ ವೈಕುಂಠ ಬಿಟ್ಟು ಬಂದು ಭೂಲೋಕದಲ್ಲೇ ವಾಸವಿರುತ್ತಾರೆ. ಅವರಿಗೆ ನೆಚ್ಚಿನ ಭಕ್ತರ ಮನೆಗಳಿಗೆ ಹೋಗುತ್ತಾ ಅವರಿಗೆ ಆಶೀರ್ವಾದ ಮಾಡುತ್ತಾ ಇರುತ್ತಾರೆ. ಇನ್ನು ನಾಳೆ ಕೊನೆ ಶ್ರಾವಣ ಶುಕ್ರವಾರ ಆಗಿರುವುದರಿಂದ ನಾಳೆ ರಾತ್ರಿ ಮಹಾಲಕ್ಷ್ಮಿ ಭೂಮಿಯನ್ನು ಬಿಟ್ಟು ಮತ್ತೆ ಮಹಾವಿಷ್ಣು ಹತ್ತಿರ ಹೊರಟು ಹೋಗುತ್ತಾರೆ. ಹೋಗೋಕ್ಕೂ ಮುಂಚೆ ಯಾರು ಶ್ರದ್ಧಾ ಭಕ್ತಿಯಿಂದ ಅವರನ್ನು ಪೂಜಿಸಿರುತ್ತಾರೋ, ಹಾಗೆ ಯಾರು ವರಲಕ್ಷ್ಮಿ ವ್ರತವನ್ನು ಭಕ್ತಿಯಿಂದ ಮಾಡಿರುತ್ತಾರೋ ಅವರಿಗೆ ಅಷ್ಟೈಶ್ವರ್ಯಗಳು, ಸಿರಿ ಸಂಪತ್ತು ಕೊಟ್ಟು ವೈಕುಂಠಕ್ಕೆ ಹಿಂದಿರುಗುತ್ತಾರೆ. ಹಾಗಾಗಿ ಇಷ್ಟೊಂದು ವಿಶೇಷವಾದ ಕೊನೆ ಶ್ರಾವಣ ಶುಕ್ರವಾರವನ್ನು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ನಾನು ಹೇಳಿದ ರೀತಿಯಲ್ಲಿ ಕೆಲವು ಪರಿಹಾರಗಳನ್ನು ಮಾಡುತ್ತಾ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಮೂಲಕ ಅವರ ಕಟಾಕ್ಷವನ್ನು ಪಡೆದುಕೊಳ್ಳಿ. ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟವಾದದ್ದು ದೀಪಾರಾಧನೆ. ಹಾಗಾಗಿ ನಾಳೆ ಮನೆಯಲ್ಲಿ ಪ್ರತಿಯೊಬ್ಬರೂ ಕೂಡ ದೀಪಾರಾಧನೆ ಮಾಡಬೇಕು. ನಾಳೆ ಗೃಹಿಣಿಯರು ಸೂರ್ಯ ಹುಟ್ಟುವುದಕ್ಕೂ ಮುಂಚೆ ಎದ್ದು ಮನೆಯೆಲ್ಲ ಶುಭ್ರಪಡಿಸಿಕೊಂಡು ಹೊಸಲಿಗೆ ಅರಿಶಿನ ಕುಂಕುಮ ಹಚ್ಚಿ ಮನೆ ಮುಂದೆ ರಂಗೋಲಿ ಹಾಕಿ ಬಾಗಿಲಿಗೆ ಮಾವಿನೆಲೆ ಅಥವಾ ಅರಳಿ ಎಲೆ ಅಥವಾ ವೀಳ್ಯದೆಲೆ ತೋರಣವನ್ನು ಕಟ್ಟಿ ಲಕ್ಷ್ಮೀ ದೇವಿಯಂತೆ ಅಲಂಕಾರ ಮಾಡಿಕೊಂಡು ಲಕ್ಷ್ಮೀ ದೇವಿಯ ಪೂಜೆ ಮಾಡಬೇಕು. ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಮಹಿಳೆಯರು ಕಾಲಿಗೆ ಅರಿಶಿನ ಹಚ್ಚಿಕೊಂಡು ಹಣೆಯಲ್ಲಿ ಕುಂಕುಮ ಇಟ್ಟುಕೊಂಡು ಜಡೆ ಹಾಕಿಕೊಂಡು ಹೂವು ಮುಡಿದುಕೊಂಡು ಕೈ ತುಂಬಾ ಬಳೆಗಳನ್ನು ಹಾಕಿಕೊಂಡು ಹೊಸ ಬಟ್ಟೆ ಅಥವಾ ಶುಚಿಯಾಗಿರುವ ಬಟ್ಟೆಯನ್ನು ಉಟ್ಟುಕೊಂಡು ಲಕ್ಷ್ಮೀ ಪೂಜೆ ಮಾಡಬೇಕು. ಶಕ್ತಿಯುತವಾದ ಲಕ್ಷ್ಮೀ ದೇವಿಯ ಪೂಜೆ ಪ್ರಾರಂಭಿಸುವ ಮೊದಲು ನಿಮ್ಮ ದೇವರ ಮನೆಯಲ್ಲಿ ಅಷ್ಟಾದಳ ರಂಗೋಲಿಯನ್ನು ಬಿಡಿಸಬೇಕು. ರಂಗೋಲಿಯಲ್ಲಿ ಮಹಾಲಕ್ಷ್ಮಿ ವಾಸವಿರುತ್ತಾರೆ ಎಂಬ ನಂಬಿಕೆ ಇದೆ. ಹಾಗಾಗಿ ದೇವರ ಮನೆಯಲ್ಲಿ ಅಷ್ಟಾದಳ ರಂಗೋಲಿ ಹಾಕಿದರೆ ನಿಮ್ಮ ಮನೆಯೊಳಗೆ ಆ ಕೂಡಲೇ ಲಕ್ಷ್ಮೀದೇವಿ ಹೆಜ್ಜೆ ಇಡುತ್ತಾಳೆ. ಕೆಂಪು ಗುಲಾಬಿ ಹೂಗಳು ಅಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ. ಹಾಗಾಗಿ ನಾಳೆ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀ ದೇವಿ ವಿಗ್ರಹ ಹಾಗೂ ಫೋಟೋಗೆ ಕೆಂಪು ಗುಲಾಬಿ ಹೂವುಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡಿದರೆ ಸಕಲ ಕೋರಿಕೆಗಳು ಕೂಡಲೇ ಈಡೇರುತ್ತದೆ. ನಾಳೆ ಪೂಜೆಯಲ್ಲಿ ತಪ್ಪದೇ ಒಂದು ಚಿಕ್ಕ ತಾಮ್ರದ ಲೋಟ ಅಥವಾ ಚೊಂಬಿನಲ್ಲಿ ನೀರು ತುಂಬಿಸಿ ಅದನ್ನು ದೇವರ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಆ ನೀರು ಎಲ್ಲಾ ದೇವಾನುದೇವತೆಗಳ ಶಕ್ತಿಯನ್ನು ಎಳೆದುಕೊಳ್ಳುತ್ತದೆ. ಇನ್ನು ನಾಳೆ ಲಕ್ಷ್ಮೀ ಪೂಜೆ ಮಾಡುವ ಮಹಿಳೆಯರು ಕೆಂಪು ಬಣ್ಣ ಅಥವಾ ಹಸಿರು ಬಣ್ಣದ ಸೀರೆಯನ್ನು ಉಟ್ಟುಕೊಳ್ಳಬೇಕು. ಇನ್ನು ಲಕ್ಷ್ಮೀ ದೇವಿ ಫೋಟೋ ಮುಂದೆ ತಪ್ಪದೆ 2 ದೀಪಗಳನ್ನು ಹಚ್ಚಬೇಕು. ಮಣ್ಣಿನ ದೀಪದಲ್ಲಿ ಹಸು ತುಪ್ಪ ಹಾಕಿ 5 ಬತ್ತಿಗಳಿಂದ ದೀಪಾರಾಧನೆ ಮಾಡಬೇಕು. ಮಣ್ಣಿನ ದೀಪ ಎಲ್ಲದಕ್ಕಿಂತಲೂ ತುಂಬಾ ಶ್ರೇಷ್ಠ. ಒಂದು ವೇಳೆ ಮಣ್ಣಿನ ದೀಪ ಇಲ್ಲದಿದ್ದರೆ ಹಿತ್ತಾಳೆ ದೀಪದಲ್ಲಿ ದೀಪಾರಾಧನೆ ಮಾಡಬಹುದು. ಅದೇ ರೀತಿ ತೆಂಗಿನ ಎಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಸಾಲಬಾಧೆಗಳು ಬೇಗನೆ ನಿವಾರಣೆಯಾಗುತ್ತದೆ. ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ನಿಮ್ಮ ಕುಟುಂಬದಲ್ಲಿ ಯಾವುದಾದರೂ ಸಮಸ್ಯೆಗಳಿದ್ದರೆ ಕೂಡಲೇ ಹೊರಟು ಹೋಗುತ್ತದೆ. ಹಸು ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ನಿಮ್ಮ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ. ಆದರೆ ವಿಶೇಷವಾಗಿ ಈ ಶ್ರಾವಣ ಶುಕ್ರವಾರದಂದು ವೀಳ್ಯದೆಲೆಯ ಮೇಲೆ ದೀಪವನ್ನು ಇಟ್ಟು ದೀಪಾರಾಧನೆ ಮಾಡಿದರೆ ಲಕ್ಷ್ಮೀ ದೇವಿ ತುಂಬಾ ಸಂತೋಷಿಸುತ್ತಾಳೆ. ಯಾಕಂದ್ರೆ ವೀಳ್ಯದೆಲೆಯಲ್ಲಿ ಲಕ್ಷ್ಮೀ ದೇವಿ, ಸರಸ್ವತಿ ದೇವಿ ಹಾಗೂ ಪಾರ್ವತಿ ದೇವಿ 3 ತ್ರಿದೇವಿಗಳು ಕೂಡ ವಾಸವಿರುತ್ತಾರೆ. ಹಾಗಾಗಿ ವೀಳ್ಯದೆಲೆಯ ಮೇಲೆ ದೀಪಾರಾಧನೆ ಮಾಡಿದರೆ ಸಕಲ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ. ಇನ್ನು ದೇವಿಗೆ ತಪ್ಪದೆ ನಾಳೆ ತಾಂಬೂಲವನ್ನು ಕೊಡಬೇಕು. 2 ವೀಳ್ಯದೆಲೆಯ ಮೇಲೆ 2 ಬಾಳೆಹಣ್ಣು,
2 ಅಡಿಕೆ, 2 ಕೆಂಪು ಗುಲಾಬಿ, 2 ಕೆಂಪು ಬಳೆ, 2 ಹಸಿರು ಬಳೆ, ಅರಿಶಿನ ಕುಂಕುಮ, ಕೆಂಪು ಅಥವಾ ಅರಿಶಿನ ಅಥವಾ ಹಸಿರು ಬಣ್ಣದ ಸೀರೆ ಮತ್ತು ರವಿಕೆ ಹಾಗೂ ದಕ್ಷಿಣೆ ಇಟ್ಟು ದೇವಿಗೆ ತಾಂಬೂಲ ಕೊಡಬೇಕು. ಇನ್ನು ನಾಳೆ ಕೊನೆ ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಹಾಲು ತಂದ ತಕ್ಷಣ ಮನೆಯಲ್ಲಿ ಹಾಲು ಉಕ್ಕಿಸಿದರೆ ತುಂಬಾ ಶುಭ ನಡೆಯುತ್ತದೆ. ಹಾಗೆ ಹಾಲು ಉಕ್ಕಿಸಿದ ನಂತರ ಅದನ್ನು ಕುಡಿಯದೆ ಅಥವಾ ಕಾಫಿ ಮಾಡದೆ ಆ ಹಾಲಿನಿಂದ ಮೊದಲು ನೈವೇದ್ಯ ಅಂದ್ರೆ ಪಾಯಸ, ಪೊಂಗಲ್, ಹಾಲನ್ನ ಮುಂತಾದವು ತಯಾರಿಸಿ ಲಕ್ಷ್ಮೀ ದೇವಿಗೆ ಸಮರ್ಪಿಸಿ. ನೈವೇದ್ಯ ತಯಾರಿಸಿ ದೇವಿಗೆ ಸಮರ್ಪಿಸಿದ ಮೇಲೆ ಮಾತ್ರನೇ ಉಳಿದ ಹಾಲನ್ನು ನೀವು ಬಳಸಬೇಕು. ನೈವೇದ್ಯದ ಜೊತೆಗೆ ಯಾವುದಾದರೂ ಹಣ್ಣನ್ನು ಕೂಡ ದೇವಿಗೆ ಸಮರ್ಪಿಸಬೇಕು. ಇನ್ನು ನಿಮ್ಮ ಮನೆಯಲ್ಲಿರುವಂತ ಲಕ್ಷ್ಮೀ ದೇವಿ ಫೋಟೋ ಮುಂದೆ 11 ರೂಪಾಯಿ ನಾಣ್ಯಗಳನ್ನು ಇಟ್ಟುಕೊಳ್ಳಿ. ಪೂಜೆ ಮುಗಿದ ಮೇಲೆ ಆ ದುಡ್ಡನ್ನು ತೆಗೆದು ನೀವು ದುಡ್ಡಿಡುವಂತ ಜಾಗದಲ್ಲಿ ಭದ್ರವಾಗಿಡಿ. ನಾಳೆ ನೀವು ಕನಕದಾರ ಸ್ತೋತ್ರವನ್ನು ತಪ್ಪದೆ ಮನೆಯಲ್ಲಿ ಓದುತ್ತಾ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಕನಕದಾರ ಸ್ತೋತ್ರ ಬರದವರು ಆಡಿಯೋ ಮೂಲಕ ಕೂಡ ಕೇಳುತ್ತಾ ಪೂಜೆ ಮಾಡಬಹುದು. ನಾಳೆ ಮನೆಯಲ್ಲಿ ಕನಕದಾರ ಸ್ತೋತ್ರ ಓದಿದರೆ ತಿನ್ನಲು ಕೂಡ ಇಲ್ಲದ ಸ್ಥಿತಿಯಿಂದ ಕುಬೇರನ ಸ್ಥಾನಕ್ಕೆ ತಲುಪುವ ಅದೃಷ್ಟ ಬರುತ್ತದೆ. ಅದರ ನಂತರ ಓಂ ಲಕ್ಷ್ಮೀ ದೇವಿಯೇ ನಮಃ ಎಂದು 11 ಸಲ ಹೇಳಬೇಕು. ಅದರ ನಂತರ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಓದಬೇಕು. ಬರದವರು ಕೇಳಿಸಿಕೊಳ್ಳಬೇಕು. ಈ ರೀತಿ ಪೂಜೆ ಮಾಡಿದ ಮೇಲೆ ತಪ್ಪದೆ ಮಂಗಳಹಾರತಿ ಕರ್ಪೂರದಿಂದ ಕೊಡಬೇಕು. ಕೆಲವರು ದೀಪದಿಂದ ಹಾರತಿ ಕೊಡ್ತಾರೆ. ಆದರೆ ಲಕ್ಷ್ಮೀ ದೇವಿಗೆ ಕರ್ಪೂರ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಕರ್ಪೂರದ ಹಾರತಿ ತಪ್ಪದೇ ಕೊಡಬೇಕು. ಹಾರತಿ ಕೊಡುವಾಗ ಕರ್ಪೂರದ ಮೇಲೆ ಒಂದು ಏಲಕ್ಕಿ ಕೂಡ ಇಟ್ಟು ಹಾರತಿ ಕೊಟ್ಟರೆ ಲಕ್ಷ್ಮೀ ದೇವಿಗೆ ತುಂಬಾ ಸಂತೋಷವಾಗುತ್ತದೆ. ಕೊನೆಯಲ್ಲಿ 3 ಪ್ರದಕ್ಷಿಣೆ ಹಾಕಿ ದೇವಿ ಮುಂದೆ ಇಟ್ಟಿರುವಂತ ಅಕ್ಷತೆ ಕಾಳುಗಳನ್ನು ನಿಮ್ಮ ತಲೆ ಮೇಲೆ ಹಾಕಿಕೊಂಡು ಅದು ಲಕ್ಷ್ಮೀ ದೇವಿಯೇ ನಿಮ್ಮ ಮೇಲೆ ಹಾಕಿರುವುದು ಎಂದು ಭಾವಿಸಿ ದೇವಿಗೆ ಮನಸಾರೆ ನಮಸ್ಕಾರ ಮಾಡಿ ನಿಮ್ಮ ಪೂಜೆಯನ್ನು ಮುಗಿಸಬಹುದು. ನಾಳೆ ಸಾಧ್ಯವಾದರೆ 3 ಜನ ಮುತ್ತೈದೆಯರನ್ನು ನಿಮ್ಮ ಮನೆಗೆ ಕರೆದು ಅವರಿಗೆ ತಾಂಬೂಲ ಕೊಟ್ಟು ಕಳಿಸಿ. ಇಲ್ಲದಿದ್ದರೆ ದೇವಿ ದೇವಾಲಯಕ್ಕೆ ಹೋಗಿ ದೇವಿಗೂ ಕೂಡ ತಾಂಬೂಲ ಕೊಟ್ಟು ಬರಬಹುದು. ನಿಮ್ಮ ಮನೆಗೆ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗಲು ಈ ಕೊನೆ ಶ್ರಾವಣ ಶುಕ್ರವಾರದಂದು ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಂಡು ಸಂಜೆ ಮನೆ ಮುಖದ್ವಾರದ ಮುಂದೆ ಕೂಡ 2 ದೀಪಗಳನ್ನು ಹಚ್ಚಿಡಬೇಕು. ನಾಳೆ ನಿಮ್ಮ ಮನೆ ಮುಖದ್ವಾರಕ್ಕೆ ಅರಿಶಿಣ ಅಥವಾ ಗಂಧದಿಂದ ಸ್ವಸ್ತಿಕ್ ಗುರುತು ಬರೆದಿರಬೇಕು. ಶ್ರಾವಣ ಶುಕ್ರವಾರದಂದು ನಿಮ್ಮ ಮನೆ ಮುಖದ್ವಾರ ಹಾಗೂ ದೇವರ ಮನೆ ಬಾಗಿಲಿಗೆ ಸ್ವಸ್ತಿಕ್ ಗುರುತಿದ್ದರೆ 7 ತಲೆಮಾರುಗಳವರೆಗೂ ಕರಗದ ಐಶ್ವರ್ಯ ನಿಮ್ಮ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತದೆ. ಯಾವ ಜಾಗದಲ್ಲಿ ಸುಗಂಧ ಪರಿಮಳ ಇರುತ್ತದೋ ಅಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸಲು ಇಷ್ಟಪಡುತ್ತಾಳೆ. ಹಾಗಾಗಿ ನಾಳೆ ಇಡೀ ದಿನ ನಿಮ್ಮ ಮನೆಯಲ್ಲಿ ಸುಗಂಧ ಬರುವಂತೆ ನೋಡಿಕೊಳ್ಳಿ. ನಾಳೆ ತಪ್ಪದೆ ಮನೆಯಲ್ಲಿ ಸಾಂಬ್ರಾಣಿ ಹಾಕಬೇಕು. ಇನ್ನು ನಾಳೆ ಬೆಳಿಗ್ಗೆ ನೀವು ಸ್ನಾನ ಮಾಡುವಾಗ ತಪ್ಪದೆ ನೀರಿನಲ್ಲಿ ಸ್ವಲ್ಪ ಅರಿಶಿಣ ಹಾಕಿಕೊಂಡು ಸ್ನಾನ ಮಾಡಬೇಕು. ಇದರಿಂದ ನಿಮ್ಮ ಜಾತಕದಲ್ಲಿ ಅದೃಷ್ಟ, ಐಶ್ವರ್ಯ ಒಲಿಯುತ್ತದೆ. ನಾಳೆ ಸಂಜೆ ದೇವಿಯ ಮುಂದೆ ಒಂದು ಕಲ್ಲುಪ್ಪಿನ ದೀಪ ಹಚ್ಚಿದರೆ ಸಾಲಬಾಧೆ, ಆರ್ಥಿಕ ಸಮಸ್ಯೆ ಎಲ್ಲವೂ ನಿವಾರಣೆಯಾಗಿ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಹಾಗೆ ನಾಳೆ ಸಂಜೆ ತುಳಸಿ ಗಿಡದ ಮುಂದೆ ಹಸು ತುಪ್ಪದಿಂದ ಒಂದು ದೀಪ ಹಚ್ಚಿ ತುಳಸಿ ಗಿಡಕ್ಕೆ ಅರಿಶಿಣ ಕುಂಕುಮದ ಬೊಟ್ಟಿಟ್ಟು 5 ಪ್ರದಕ್ಷಿಣೆ ಮಾಡಿದರೆ ಆರ್ಥಿಕ ಸಮಸ್ಯೆಗಳು, ಕುಟುಂಬದ ಕಲಹ, ಕಷ್ಟ ಎಲ್ಲವೂ ಕೂಡ ನಿವಾರಣೆಯಾಗುತ್ತದೆ. ನಾಳೆ ಬೆಳಿಗ್ಗೆ ಹಾಗೂ ಸಂಜೆ 2 ಸಲ ಹೊಸದಾಗಿ ನೈವೇದ್ಯ ಮಾಡಿ ದೇವಿಗೆ ಸಮರ್ಪಿಸಬೇಕು. ನಾಳೆ ಮೊಸರನ್ನ ತಯಾರು ಮಾಡಿ ದೇವಿ ದೇವಾಲಯಕ್ಕೆ ಹೋಗಿ ನೈವೇದ್ಯ ಸಮರ್ಪಿಸಿ ಅದನ್ನು ಅಲ್ಲಿರುವ ಭಕ್ತರಿಗೆ ಪ್ರಸಾದವಾಗಿ ಕೊಟ್ಟರೆ ಅತಿ ಬೇಗನೆ ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆದುಕೊಳ್ಳುತ್ತೀರಿ. ಅರಳಿ ಮರದಲ್ಲಿ ಮಹಾವಿಷ್ಣು ವಾಸವಿರುತ್ತಾರೆ. ಹಾಗಾಗಿ ನಾಳೆ ಪೂಜೆಯಲ್ಲಿ ಒಂದು ಅರಳಿ ಎಲೆಯನ್ನು ಕೂಡ ಇಟ್ಟುಕೊಂಡು ಪೂಜೆ ಮಾಡಿ ಪೂಜೆಯ ನಂತರ ಅದನ್ನು ನಿಮ್ಮ ಬೀರೋ ಒಳಗೆ ಇಟ್ಟುಕೊಂಡರೆ ಆರ್ಥಿಕ ಸಮಸ್ಯೆ ಬರುವುದಿಲ್ಲ. ನಿಮ್ಮ ಆದಾಯ ದಿನೇ ದಿನೇ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಈ ರೀತಿ ನಾಳೆ ಸಿಂಪಲ್ ಆಗಿ ಮನೆಯಲ್ಲಿ ಪೂಜೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಹಣೆ ಬರಹವನ್ನು ಶಾಶ್ವತವಾಗಿ ಬದಲಾಯಿಸಿಕೊಳ್ಳಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.
ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.